ಅಂದರೆ ಎಕ್ಸಾಕ್ಟ್ ಆಗಿ ಪಂಜುರ್ಲಿ ದೈವ ಅಂದರೆ ಏನು? ಡೆಮಾನಿಕ್ ವೈಲ್ಡ್ ಬೋರ್ ಸ್ಪಿರಿಟ್ ಇಟ್ ಈಸ್ ಆಯ್ತಾ. ಆ್ಯಂಡ್ ಇಟ್ ಹ್ಯಾಸ್ ದಿ ಲಿಮಿಟೇಷನ್ಸ್. ಇಟ್ ಕಾಂಟ್ ಇವಾಗ ಅದು ಏನಂತೀವಿ ಏನಂತೀವಿ ಪೂರ್ತಿ ಇಡೀ ದೇಶದಲ್ಲಿ ಆಗ್ತಾ ಇರೋ ಸಮಸ್ಯೆಗೆಲ್ಲ ನಿವಾರಣೆ ಸಿಗುತ್ತೆ ಅಂತಲ್ಲ, ಆ ಊರಿಗೆ ಆ ಜನರು ಆ ನಂಬಿರೋರಿಗೆ ಇದಾಗುತ್ತೆ. ಓಕೆ, ಅದು ವರಾಹ ರೂಪದಲ್ಲಿರುತ್ತಾ ಹೇಗೆ? ಇವಾಗ ಅದು ಫಾರ್ಮ್ ಮಾಡ್ಕೊಂಡಿರೋದು ಇವಾಗ ಅವ್ರ ಐಡೆಂಟಿಫಿಕೇಶನ್ನು ಅಷ್ಟು. ಯಾಕಂದರೆ ನಾನು ಮತ್ತೆ ಹೇಳಿದೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಹೇಳ್ತಾ ಇರೋಂಥದ್ದು ಏನಂದರೆ, ಆ ಹಂದಿ ಅನ್ನೋದು ಅತೃಪ್ತ ಆತ್ಮ ಆದಾಗ ತುಂಬ ಹಂದಿಗಳ ಬೇಟೆಗಳು ನಡೀತಾ ಇರಬೇಕಾದ್ರೆ ಅದರದ್ದು ಒಂದು ಕ್ಯಾಟಗರಿ, ಒಂದು ಸ್ವರೂಪ ತೊಗೊಂಡ್ಬಿಡುತ್ತಲ್ಲ, ನನಗೆ ಅನ್ಯಾಯ ನಡೀತಾ ಇದೆ ಅಂತ. ಇವಾಗ ಮನುಷ್ಯರಿಗಾದರೆ ನಾವು ಇನ್ನೊಬ್ಬರು ಮನುಷ್ಯರ ಹತ್ರ ಹೋಗ್ತೀವಿ, ನಾವು ದುರ್ಗ ಕಾಳಿ ಅಂತ ಹೋಗ್ತೀವಿ. ಅದಕ್ಕೆ ಇವಾಗ ಹೇಗೆ ನೀವು ಹೇಳ್ತಿದ್ರಿ ಭೂಮಿಗೋಸ್ಕರ ಅಥವಾ ಜಾಗವನ್ನು ನೋಡುವಾಗ ಅಥವಾ ನಮಗೆ ಈ ಜಾಗ ಬೇಕು ಅಂದಾಗ ದೈವಾರಾಧನೆ ಅಥವಾ ವರಾಹ ದೇವರನ್ನ ಅಥವಾ ವರಾಹ ಕುರಿತಾದ ದೈವವನ್ನ ಪೂಜೆ ಮಾಡ್ತಾರೆ, ಅದರಿಂದ ಅದೆಲ್ಲ ನಮಗೆ ಸಿಗತ್ತೆ ಅಂತ. ನೋಡಿ, ಮೂಲಾಧಾರ ಚಕ್ರ ಬಂದು ನಮ್ಮ ಇದು ನಿಮಗೆ 5 ಪ್ರಾಣ ಗೊತ್ತಿದೆ. ಅಪಾನ, ವ್ಯಾನ, ಸಮಾನ, ಉದಾನ, ಆಯ್ತಾ, ಇದೆಲ್ಲ ಪ್ರಾಣಗಳು ನಿಮ್ಗೆ ಗೊತ್ತಿದೆ. ಮೂಲಾಧಾರ ಚಕ್ರಕ್ಕೆ ನಾವು ಇವ್ರನ್ನ ವರಾಹ ಸ್ವಾಮಿನ ನಾವು ಸಂಕೇತ ಕೊಡ್ತೀವಿ. ಯಾಕಂದರೆ ದ ಎನರ್ಜಿ ವಿಚ್ ಕ್ಲೆನ್ಸಸ್, ವಿಚ್ ಹ್ಯಾಸ್ ದಿ ಸ್ಟ್ರೆಂತ್, ಆಯಿತಾ. ಇವಾಗ ಒಂದು ಭೂಮಿ ಕೂಡ ಕಟ್ಟಬೇಕಾದ್ರೆ ನಾವು ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಂದು ಇಟ್ಟಿಗೆ ತೊಗೊಂಬಂದು ಮನೆ ಕಟ್ಟಿದ್ರೆ ಚೆನ್ನಾಗಾಗುತ್ತೆ ಅಂದರೆ ಕೆಲಸಗಳು ಇವಾಗ ನೀವು ನೋಡಿದ್ರ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಹಿಂಗೆ ಬಂದು ಹಿಂಗೆ ಗುದ್ದಿದ್ರೆ ನೀನೇ ಹೋಗ್ಬಿಡುತ್ತೆ. ಗಾಳಿಪಟ ಸಿನಿಮಾ ಅನಂತನಾಗದಲ್ಲಿ ನೋಡಿ, ಹಂಗೆ ಪಾಸಿಟಿವ್ ಸೈಡ್ ನೋಡಿ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲೋ ಲ್ಯಾಗ್ ಹೊಡಿತಾ ಇದೆ ಅಂದರೆ ಏನಂತೀವಿ ಆ ಅವತಾರ ಏನಂತೀವಿ, ಇಟ್ ಫ್ಲರಿಶ್. ಸೊ ಪಂಜುರುಳಿ ಅಂತ ಏನಿದೆ ಅದಕ್ಕಿನ್ನ ಟಾಪ್ ಮೋಸ್ಟ್ ಇರುವಂಥದ್ದು ವಾರಾಹಿ.